ಆಸ್ತಿಗಾಗಿ ತಮ್ಮನ್ನ ಕೊಲ್ಲೋದಕ್ಕೆ ಅಣ್ಣನಿಂದಲೇ ಸುಪಾರಿ ಕೊಡಲಾಗಿದೆ. ಎಲ್ ಕೃಷ್ಣೇಗೌಡನನ್ನ ಕೊಲೆ ಮಾಡಿದ್ದ 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಫೆಬ್ರವರಿ 11ರಂದು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಒಂದು ಘಟನೆ ನಡೆದಿತ್ತು. ಲಕ್ಷ್ಮೇಗೌಡನ ದೊಡ್ಡಿಗ ಎಲ್ ಕೃಷ್ಣೇಗೌಡ ಹತ್ಯೆ ಆಗಿದ್ದಂತ ವ್ಯಕ್ತಿ ತಮ್ಮನ್ನ ಕೊಲೆ ಬಳಿಕ ಪ್ರಯಾಗ್ರಾಜ್ನಲ್ಲಿ ಅಣ್ಣ ಪುಣ್ಯ ಸ್ನಾನ ಬೇರೆ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಣ್ಣ ಶಿವನಂಜೇಗೌಡ ಅಲಿಯಾಸ್ ಗುಡ್ಡಪ್ಪನಿಂದ ತಮ್ಮನ ಹತ್ಯೆಗೆ ಸುಪಾರಿ ಕೊಡಲಾಗಿದೆ. ಕೃಷ್ಣೇಗೌಡ ಮಾಡಿದ್ದ ಸಾಲವನ್ನು ತೀರಿಸಿದ್ದ ಅಣ್ಣ ಶಿವನಂಜೇಗೌಡ. ಸಾಲ ತೀರಿಸಿದ್ದಕ್ಕೆ ತಮ್ಮನ ಆಸ್ತಿಯನ್ನು ಬರ್ಸ್ಕೊಂಡಿದ್ದ ಶಿವನಂಜೇಗೌಡ. ಆದರೂ ಜಮೀನು ಬಿಟ್ಟುಕೊಡದೆ ಸತಾಯಿಸ್ತಾ ಇದ್ದ ಕೃಷ್ಣೇಗೌಡ. ಅಕ್ಕ ತಂಗಿಯರ ಪುಸಲಾಯಿಸಿ ಶಿವನಂಜೇಗೌಡ ವಿರುದ್ಧ ಕೇಸನ್ನ ಹಾಕಿದ್ದಂತ ಆರೋಪ. ಜಮೀನು ವಿಚಾರದಲ್ಲಿ ಕೇಸ್ ಹಾಕಿದ್ದಕ್ಕೆ ಹತ್ಯೆಗೆ ಸುಪಾರಿ ಕೊಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಪ್ರಕರಣದ ಬೆನ್ನು ಹತ್ತಿದ್ದಂತ ಪೊಲೀಸರಿಗೆ ಸಾಕಷ್ಟು ಶಾಕಿಂಗ್ ವಿಚಾರಗಳು ಗೊತ್ತಾಗಿರುವಂಥದ್ದು. ಸ್ವತಃ ಸಹೋದರನೇ ತನ್ನ ಸಹೋದರನನ್ನ ಮುಗಿಸ್ಬೇಕು ಅಂತ ಸುಪಾರಿ ಕೊಟ್ಟಂತ ಘಟನೆ ಇದು. ಇದೆಲ್ಲ ಆದ್ಮೇಲೆ ಪುಣ್ಯ ಸ್ನಾನ ಮಾಡೋದಕ್ಕೆ ಅಂತ ಬೇರೆ ಹೋಗಿದ್ರಂತೆ. ಪಾಪ ಕರ್ಮಗಳನ್ನು ತೊಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಗೆ ಹೋಗೋದು ಪುಣ್ಯ ಸ್ನಾನಕ್ಕೆ. ಸೊ ಹಾಗಾಗಿ ಕೊಲೆ ಹೆಂಗೋ ಆಗತ್ತಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬೇರೆ ಬಂದಿದ್ರಂತೆ. ಫೆಬ್ರವರಿ 11ರಂದು ನಡೆದಂಥ ಘಟನೆ. ಆಸ್ತಿಗಾಗಿ ತಮ್ಮನನ್ನೇ ಕೊಲ್ಲಿಸಿದಂಥ ಅಣ್ಣ ಆಸ್ತಿಗಾಗಿ ತಮ್ಮನನ್ನ ಕೊಲ್ಲಬೇಕು ಅಂತ ಸುಪಾರಿಯನ್ನು ಕೊಡಲಾಗಿತ್ತಂತೆ. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಆದ ನಂತರ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನಾಯಿತು, ಏನು ಎತ್ತ, ಹೇಗೆ ಕೊಲೆ ಮಾಡಿದ್ದು, ಯಾರು ಕೊಲೆ ಮಾಡಕ್ಕೆ ಹೇಳಿದ್ದು, ಯಾವಾಗ ಹೆಂಗೆ ಕೊಲೆ ಮಾಡಿದ್ವಿ ಎಲ್ಲವನ್ನ ಕೂಡ ತಿಳಿಸಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ಕುಟುಂಬಸ್ಥರೇ ಶಾಕ್ ಆಗಿಬಿಟ್ಟಿದ್ದಾರೆ. ಅದಕ್ಕೆ ನೋಡಿ, ಅಣ್ಣ ತಮ್ಮಂದರು, ಹುಡ್ತಾ ಅಣ್ಣ ತಮ್ಮಂದರು, ಆಮೇಲೆ ಬೆಳೀತಾ ದಾಯಾದಿಗಳು ಅಂತಾರಲ್ಲ, ಇದೇ ಕಾರಣಕ್ಕಾಗಿ ಆಸ್ತಿ ವಿಚಾರಕ್ಕಾಗಿರೋದಂತೆ ಗಲಾಟೆ. ಸ್ವಂತ ತಮ್ಮನನ್ನು ಕೊಲೆ ಮಾಡಿಸುವಂಥ ಅಣ್ಣ ಅಂತಂದರೆ ಯೋಚನೆ ಮಾಡಿ, ದುಡ್ಡಿಗೆ ಆಸ್ತಿಗೆ ಇರೋ ಬೆಲೆ, ಸಂಬಂಧ, ಬಾಂಧವ್ಯ, ಪ್ರೀತಿ, ವಾತ್ಸಲ್ಯ ಇದ್ಯಾವುದಕ್ಕೂ ಇಲ್ಲ ಅಂತ. ಸೊ ಮೊದಲಿಂದಲೂ ಚೂರು ಕಿರಿಕಾಗ್ತಿತ್ತಂತೆ. ತಮ್ಮ ಏನೋ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದಂತೆ. ಸಾಲನ ಅಣ್ಣ ತೀರಿಸಿದ್ದಂತೆ. ತೀರಿಸೋ ಸಂದರ್ಭದಲ್ಲಿ ಜಮೀನು ಬರೆಸ್ಕೊಂಡಿದ್ದಂತೆ. ಸಾಲ ಎಲ್ಲ ತೀರಿದ ಮೇಲೆ ತಮ್ಮ ಕೊಡಲ್ಲ ಅಂತಂದಿದ್ದಕ್ಕೆ ಈ ಗಲಾಟೆ ಆಗಿದೆ. ಇವರು ಕೊಪ್ಪ ಗ್ರಾಮದವರು. ಇವರಿಗೆ ಈ ಒಂದು ಕೊಲೆ ಮಾಡಲಿಕ್ಕೆ ಸುಪಾರಿ ನೀಡಿ ಇವರನ್ನು ಈ ಕೊಲೆಗೆ ಬಳಸಿದ್ದಾಗಿ ಒಪ್ಕೊಳ್ತಾರೆ. ಅವರ ಮಾಹಿತಿಯನ್ನು ಆಧರಿಸಿ ಆ 4 ಜನ ಆರೋಪಿತರನ್ನು ಸಹಿತ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಅವರನ್ನು ಸಹಿತ ದಸ್ತಗಿರಿ ಕ್ರಮ ಜರುಗಿಸಲಾಗಿದೆ. ಆ 4 ಜನ ಆರೋಪಿತರು ಮತ್ತು ಈ 2 ಆರೋಪಿತರನ್ನು ನಾವು ಹೆಚ್ಚಿನ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಪಡೆಯಲಾಗಿ ತಿಳಿದು ಬಂದಿದ್ದೇನಂತಂದರೆ, ಈ ಒಂದು ಪ್ರಕರಣದಲ್ಲಿ ಏನು ಮೃತ ಕೃಷ್ಣೇಗೌಡ ಈತನ ಅಣ್ಣ ಏನಿದ್ದಾರೆ, ಶಿವನಂಜೇಗೌಡ ಅಂತೇಳಿ ಅಲಿಯಾಸ್ ಗುಡ್ಡಪ್ಪ ಅಂತೇಳಿ, ಈತ ಪಕ್ಕದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಅದರಲ್ಲಿ ಪೂಜಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಈ ಮೃತ ಕೃಷ್ಣೇಗೌಡ ಹಲವಾರು ವರ್ಷಗಳಿಂದ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡು ಆ ಸಾಲಕ್ಕಾಗಿ ಮಳವಳ್ಳಿಯಿಂದ ಈ ಒಂದು ಗ್ರಾಮಕ್ಕೆ ಬಂದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಅಣ್ಣನಾದ ಶಿವನಂಜೇಗೌಡ ಈತನಿಗೆ ಸಹಾಯ ಮಾಡಿ ಆತನ ಸಾಲವನ್ನು ಎಲ್ಲ ತೀರಿಸ್ತಾರೆ. ಅದಕ್ಕೆ ಪ್ರತಿಯಾಗಿ ಆತನ ಪಾಲಿಗೆ ಬರುವ ಜಮೀನನ್ನು ಈತನ ಹೆಸರಿಗೆ ಮಾಡಿಕೊಟ್ಟಿರ್ತಾರೆ.